ಅತೃಪ್ತ ಶಾಸಕರು ಈಗಾಗಲೇ ಬಿಲಾ ಸೇರ್ಕೊಂಡಿದ್ದಾರೆ. ತಮ್ಮ ಕ್ಷೇತ್ರದ ಕಾರ್ಯವನ್ನ ಮರೆತೇ ಹೋಗಿದ್ದಾರೆ. ಮುಂಬೈನಲ್ಲಿ ಮಜಾ ಮಾಡ್ಕೊಂಡಿದ್ದಾರೆ. ಈ ಹೊತ್ತಲ್ಲಿ ಅತೃಪ್ತ ಶಾಸಕರಿಗೆ ಮತ್ತೊಂದು ಬಿಗ್ ಶಾಕ್ ಸಿಕ್ಕಿದೆ. ಅತೃಪ್ತರನ್ನ ಕರೆತರಲು ಮುಂಬೈಗೆ ರಾಜ್ಯ ಪೊಲೀಸರು ಹೊರಟಿದ್ದಾರೆ. ಇಂದು ವಾಣಿಜ್ಯ ನಗರಿಗೆ ಬೆಂಗಳೂರಿನ ಪೊಲೀಸರು ತೆರಳುತ್ತಾ ಇದ್ದಾರೆ. ಅತೃಪ್ತರಿಗಾಗಿ ಮುಂಬೈ ಜಾಲಾಡಲಿದ್ದಾರೆ ರಾಜ್ಯ ಖಾಕಿ ಪಡೆ. ಬಿಜೆಪಿ ಕಬ್ಜಾದಲ್ಲಿರುವಂತಹ ಅತೃಪ್ತರನ್ನ ಪೊಲೀಸರು ಹಾಗಾದ್ರೆ ಕರೆತರ್ತಾರಾ ಅನ್ನುವಂತಹ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಅತೃಪ್ತ ಶಾಸಕರಿಗೆ ಈಗಾಗಲೇ ಒಂದು ಕಡೆ ಹೈಕೋರ್ಟ್ ಚಾಟಿ ಕೂಡ ಬೀಸಿದ್ರೆ, ಮತ್ತೊಂದೆಡೆ ರಾಜ್ಯ ಪೊಲೀಸ್ ತಂಡ ಅವರನ್ನ ಕರೆತರುವುದಕ್ಕೆ ಈಗಾಗಲೇ ಸನ್ನದ್ಧವಾಗಿದೆ. ಶಾಸಕರನ್ನ ಹುಡುಕಿಕೊಡುವಂತೆ ಅಥಣಿ ಯೂತ್ ಕಾಂಗ್ರೆಸ್ ಸ್ಪೀಕರ್ಗೆ ದೂರನ್ನ ಕೊಡಲಾಗಿದೆ. ಶಾಸಕರು ದಿಗ್ಬಂಧನದಲ್ಲಿದ್ದಾರೆ, ಬಿಡಿಸಿಕೊಡಿ, ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯಗಳು ಆಗ್ತಾ ಇಲ್ಲ, ಈ ಸಂಬಂಧ ಕ್ರಮವನ್ನು ಕೈಗೊಳ್ಳಿ ಅಂತ ಮನವಿ ಕೂಡ ಮಾಡಿದೆ. ಹೀಗಾಗಿ ಸ್ಪೀಕರ್ ರಮೇಶ್ ಕುಮಾರ್ ಈ ಪ್ರಕರಣವನ್ನ ಗೃಹ ಇಲಾಖೆಗೆ ವರ್ಗಾಯಿಸಿದ್ದಾರೆ. ಹೈಕೋರ್ಟ್ ಕೂಡ ನಾಪತ್ತೆಯಾಗಿರುವಂತಹ ಶಾಸಕರನ್ನ ಹುಡುಕುವಂತೆ ಸೂಚನೆಯನ್ನ ಕೊಟ್ಟಿದೆ. ಮತ್ತೊಂದು ಕಡೆ ಅತೃಪ್ತರನ್ನ ಕರೆತರಲು ರಾಜ್ಯ ಪೊಲೀಸ್ ಮುಂಬೈಗೆ ಈಗಾಗಲೇ ಹೊರಟು ನಿಂತಿದೆ. ನಿನ್ನೆಯಷ್ಟೇ ಸಿದ್ದರಾಮಯ್ಯನವರು 82 ಸ್ಪೀಕರ್ಗೆ ಸಲ್ಲಿಸಿದ್ರು. ಇನ್ನಷ್ಟು ಡೀಟೇಲ್ಸ್ ಕಲೆ ಹಾಕೋಣ. ದೂರವಾಣಿ ಸಂಪರ್ಕದಲ್ಲಿ ಮುರಳಿ ಇದ್ದಾರೆ. ಮುರಳಿ, ರಾಜ್ಯ ಪೊಲೀಸರ ತಂಡ ಯಾವ ರೀತಿ ನಿಯೋಜನೆ ಮಾಡಿಕೊಂಡು ಮುಂಬೈಗೆ ತೆರಳ್ತಾ ಇದೆ? ಅಂದ್ರೆ ಓಲೈಸುವ ತಂತ್ರನಾ ಅಥವಾ ಬೆದರಿಸುವ ತಂತ್ರನಾ, ಹೇಗೆ ಅಂತ? ಖಂಡಿತವಾಗೂ ಶಕುಂತಲಾ, ಅಥಣಿಯ ಯೂತ್ ಕಾಂಗ್ರೆಸ್ ನ ಒಂದು ಘಟಕ ಏನಿತ್ತು, ಘಟಕ ಒಂದು ಸ್ಪೀಕರ್ಗೆ ಒಂದು ದೂರನ್ನ ಕೊಟ್ಟಿದ್ರು. ದೂರನ್ನ ಅನ್ವಯ ನಮ್ಮ ಏನು ಕ್ಷೇತ್ರದ ಏನು ರಾಜಕಾರಣಿಗಳಿದ್ದಾರೆ ಹಿನ್ನೆಲೆ ಏನಿದ್ದಾರೆ ಅವ್ರನ್ನ ಬೇರೆ ಒಂದು ಕಡೆಯಲ್ಲಿ ಬಚ್ಚಿಟ್ಟಿದ್ದಾರೆ. ಅವರನ್ನ ಬಿಡಿಸ್ಕೊಂಡು ಬರ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕಂದ್ರೆ ನಾವು ಸಹ ಅವರನ್ನ ಸಂಪರ್ಕ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ. ಆದ್ರೆ ಅವ್ರು ಯಾರು ಸಹ ಇಲ್ಲಿಗೆ ಬರೋ ರೀತಿ ಇಲ್ಲ. ಯಾಕಂದ್ರೆ ನಾವು ಅವರನ್ನ ಸಂಪರ್ಕ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಅಂತ ಹೇಳಿ ಸ್ಪೀಕರ್ ಅವ್ರಿಗೆ ಒಂದು ದೂರನ್ನ ಕೊಟ್ಟಿದ್ರು. ಮತ್ತು ಕ್ಷೇತ್ರದ ಅಭಿವೃದ್ಧಿಗಳು ಸಹ ಏನು ಆಗಿರಲಿಲ್ಲ. ಕಳೆದ 2 ತಿಂಗಳಿಂದನೂ ಸಹ ಅಲ್ಲೇ ಮುಂಬೈನಲ್ಲೇ ಜಾಂಡ ಊರಿದ್ದಾರೆ. ಅವ್ರು ಇಲ್ಲಿ ಬರ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಒಂದು ದೂರನ್ನ ದಾಖಲು ಮಾಡಿದ್ರು. ಜೊತೆಗೆ ಕೇರ್ಪೇಟೆ ಶಾಸಕ ನಾರಾಯಣಗೌಡ ಅವರು ಸಹ ಸಿಎಂ ಅವರ ಜೊತೆಯಲ್ಲಿ ಮಾತಾಡ್ತಾ ಇರೋ ಸಂದರ್ಭದಲ್ಲಿ, ನಾನು ಇಲ್ಲಿ ಬಂದು ಬಂದಿಯಾಗಿದ್ದೇನೆ, ನನ್ನನ್ನ ವಾಪಸ್ ಕರ್ಕೊಂಡು ಹೋಗೋ ರೀತಿಯಲ್ಲಿ ಕರ್ಕೊಂಡು ಹೋಗಿ ನಾನು ಇಲ್ಲಿಂದ ಹೊರಗಡೆ ಬರ್ಲಿಕ್ಕೆ ಆಗ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಸಿಎಂ ಜೊತೆಯಲ್ಲಿ ಮಾತನಾಡಿದ್ರು ಅನ್ನೋದ್ರ ಬಗ್ಗೆನೂ ಸಹ ಮಾಹಿತಿ ಇರುವಂತದ್ದು. ಇದನ್ನೆಲ್ಲ ಸಹ ಗಮನಿಸಿದಂತ ಸ್ಪೀಕರ್ ಅನ್ನು ರಾಜ್ಯ ಗೃಹ ಇಲಾಖೆಗೆ ಒಂದು ಈ ಪ್ರಕರಣನ ವರ್ಗಾವಣೆ ಮಾಡಿರುವಂತದ್ದು. ವರ್ಗಾವಣೆ ಮಾಡಿ ಪೊಲೀಸರನ್ನ ಮುಂಬೈಗೆ ಕಳಿಸಿ ಅಲ್ಲಿ ಏನು ಬಂದಿಯಾಗಿರುವಂತ ಶಾಸಕರು ಏನಿದ್ರು 4 ಜನ ಶಾಸಕರು ಅವರನ್ನ ಕರೆತನಿ ಅಂತ ಹೇಳಿ ಸ್ಪೀಕರ್ ಈಗ ಒಂದು ಏನು ಪ್ರಕರಣನ ವರ್ಗಾವಣೆ ಮಾಡಿರುವಂತದ್ದು. ಈಗ ನೋಡಿದ್ರೆ ಈ ಪ್ರಕರಣ ವರ್ಗಾವಣೆ ಆಗಿರೋ ಹಿನ್ನೆಲೆಯಲ್ಲಿ ಸಾಕಷ್ಟು ಬಿಡ್ತಾ ಇದೆ. ಇನ್ನು ಪೊಲೀಸರು ಸಹ ಮುಂಬೈಗೆ ತೆರಳೋ ಸಾಧ್ಯತೆ ಇರುವಂತದ್ದು. ಇವತ್ತು ಮಧ್ಯಾಹ್ನದೊಳಗಡೆ ಪೊಲೀಸರು ಮುಂಬೈಗೆ ತೆರಳ್ತಾರೆ. ಮುಂಬೈಗೆ ತೆರಳಿ ಅವರನ್ನ ಕರೆತರುವಂತದ್ದು. ಅಂದ್ರೆ ಯಾರಾದ್ರೂ ಬಂದಿಯ ತರ ಇಲ್ಲಾಂದ್ರೆ ಪೂರ್ವಕವಾಗಿ ಅವರನ್ನ ಇರ್ತಿದಾರ ಅನ್ನೋದ್ರ ಬಗ್ಗೆ ಅಲ್ಲಿ ನೋಡ್ತಾರೆ. ಆ ರೀತಿ ಏನಾದ್ರು ಒತ್ತಾಯ ಪೂರ್ವಕವಾಗಿ ಇರ್ತಿದ್ರೆ ಅವರನ್ನ ಬಿಡಿಸ್ಕೊಂಡು ಬರುವಂತ ಎಲ್ಲಾ ಕಾರ್ಯವನ್ನು ಸಹ ಮಾಡ್ತಾರೆ. ಬೆಚ್ಚಗೆ ಬಿಲದಲ್ಲಿದ್ದಂತಹ ಅತೃಪ್ತ ಶಾಸಕರು ಬಿಲದಿಂದ ಹೊರಗಡೆ ಬರ್ತಾರ, ಯಾವ ರೀತಿ ಪೊಲೀಸರು ಕರೆ ತರ್ತಾರೆ ಅಂತ ಕಾದು ನೋಡೋಣ. ಥ್ಯಾಂಕ್ ಯು ಮುರಳಿ, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.